ಪೇಷಂಟನ್ನು ಇಲ್ಲಿ ಎಮರ್ಜೆನ್ಸಿ ಅವರಿಗೆ ಹೃದಯಾಘಾತ ಸಮಸ್ಯೆ ಇತ್ತು, ಅವಾಗ ಕರ್ಕೊಂಡು ಹೋಗ್ಬೇಕಿತ್ತು. ನಮ್ಗೆ ಅನಿವಾರ್ಯ ಪರಿಸ್ಥಿತಿ ಹೊತ್ಕೊಂಡು ಹೋಗುವಂಥ ಸಾಮರ್ಥ್ಯ ಇಲ್ದಿದ್ದಕ್ಕೋಸ್ಕರ ಗಾಡಿಯವರು ಆಂಬ್ಯುಲೆನ್ಸ್ ಡ್ರೈವರಿಗೆ ಒಂಚೂರು ರಿಕ್ವೆಸ್ಟ್ ಮಾಡ್ಕೊಂಡು ಗದ್ದೆ ಬೈಲಿಂದ ಗಾಡಿ ಹಾರಿಸ್ಕೊಂಡು ಬಂತು. ಉದ್ಯೋಗ ಕಳ್ಕೊಂಡು ಇವತ್ತಿನ ದಿವಸ ಬರೀ ಕೂಲಿನಾಲಿ ಕೆಲಸ ಮಾಡ್ಕೊಂಡು ಜೀವನ ನಡೆಸ. ಬೈಂದೂರು ವಿಧಾನಸಭಾ ಕ್ಷೇತ್ರದ ಉಪ್ಪಿನಕುದ್ರುವಿನಲ್ಲಿ ಇಂದಿಗೂ ರಸ್ತೆ ಸಂಪರ್ಕವಿಲ್ಲದೆ ಸಂಕಷ್ಟದಲ್ಲಿರುವ ಸುಮಾರು 35ಕ್ಕೂ ಅಧಿಕ ಕುಟುಂಬಗಳು ಮೂಲಭೂತ ಸೌಕರ್ಯಗಳ ಕೊರತೆಯಲ್ಲಿ ಜೀವನ ಸಾಗಿಸುತ್ತಿವೆ. ಕುಂದಾಪುರ ತಾಲೂಕಿನ ತಲ್ಲೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಉಪ್ಪಿನಕುದ್ರು ಕಳುವಿನ ಬಾಗಿಲು ಪ್ರದೇಶದಲ್ಲಿ ಅನಾರೋಗ್ಯ ಪೀಡಿತರನ್ನು ಆಸ್ಪತ್ರೆಗೆ ಸಾಗಿಸುವುದೇ ದೊಡ್ಡ ಹರಸಾಹಸವಾಗಿದೆ. ಇತ್ತೀಚೆಗೆ ಸ್ಥಳೀಯರೋರ್ವರಿಗೆ ಹೃದಯಾಘಾತ ಸಂಭವಿಸಿದ ವೇಳೆ ಆಂಬ್ಯುಲೆನ್ಸ್ ಬರಲು ಸೂಕ್ತ ರಸ್ತೆ ಇಲ್ಲದೆ ಕುಟುಂಬಸ್ಥರು ಪರದಾಡಿದರು. ಕೊನೆಗೆ ಕೃಷಿ ಮಾಡಿದ ಗದ್ದೆಯ ಮೇಲೆ ಆಂಬ್ಯುಲೆನ್ಸ್ ಇಳಿಸಿ ಅಪಾಯದ ನಡುವೆ ರೋಗಿಯನ್ನು ಆಸ್ಪತ್ರೆಗೆ ರವಾನಿಸಲಾಯಿತು. ಗದ್ದೆಯಲ್ಲಿ ಆಂಬ್ಯುಲೆನ್ಸ್ ಸಂಚರಿಸುತ್ತಿರುವ ದೃಶ್ಯಗಳು ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ಆಂಬ್ಯುಲೆನ್ಸ್ ಅಲ್ಲ ನಾವು ಒಬ್ಬರನ್ನ ಪೇಷಂಟನ್ನು ಇಲ್ಲಿ ಎಮರ್ಜೆನ್ಸಿ ಅವರಿಗೆ ಹೃದಯಾಘಾತ ಸಮಸ್ಯೆ ಇತ್ತು, ಅವಾಗ ಕರ್ಕೊಂಡು ಹೋಗ್ಬೇಕಿತ್ತು. ನಮಗೆ ಮಾರ್ಗ ಇಲ್ದಿದ್ದಕ್ಕೋಸ್ಕರ ಈಗ ಉದ್ದಿನ ಗಿಡ ಎಲ್ಲ ಕಿತ್ತಾಯ್ತು ಹೇಳಿ ಗದ್ದೆ ಬೈಲಿಂದ ಗಾಡಿ ಹಾರಿಸ್ಕೊಂಡು ಬಂತು. ಒಂದಿಷ್ಟು ಜನ ಅಲ್ಲಿ ಪರಿಸರದ ಕೃಷಿಕರು ನಮ್ಗೆ ತುಂಬಾ ಬೈದ್ರು, ಯಾಕಂದ್ರೆ ನೀವು ಯಾಕೆ ಮಧ್ಯೆ ಗದ್ದೆಲೆಲ್ಲ ಗಾಡಿ ಹಾಕೊಂಡಿರ್ತೀವಿ, ನಾಳೆ ಅದನ್ನೇ ನೀವು ರೋಡ್ ಮಾಡ್ಕೊಳ್ಬಹುದು. ನಮ್ಗೆ ಅನಿವಾರ್ಯ ಪರಿಸ್ಥಿತಿ ಹೊತ್ಕೊಂಡು ಹೋಗುವಂತ ಸಾಮರ್ಥ್ಯ ಇಲ್ದಿದ್ದಕ್ಕೋಸ್ಕರ ಗಾಡಿಯವರು ಆಂಬ್ಯುಲೆನ್ಸ್ ಡ್ರೈವರಿಗೆ ಒಂಚೂರು ರಿಕ್ವೆಸ್ಟ್ ಮಾಡ್ಕೊಂಡು ಮನೆಯವರೆಗೆ ಗದ್ದೆ ಬೈಲಂಗೆಲ್ಲ ಗಾಡಿ ಹಾರಿಸ್ಕೊಂಡು ಅವ್ರನ್ನ ಕರ್ಕೊಂಡು ಹೋಯ್ತು. ಇದೇ ಪ್ರದೇಶದಲ್ಲಿ ಸುಮಾರು 300ಕ್ಕೂ ಹೆಚ್ಚು ಜನರು ವಾಸಿಸುತ್ತಿದ್ದರೂ ಮೂಲಭೂತ ಸೌಕರ್ಯಗಳ ಕೊರತೆಯಿಂದ ಜೀವನವೇ ಕಷ್ಟಕರವಾಗಿದೆ. ಇದುವರೆಗೂ ಯಾವುದೇ ಸ್ಪಂದನೆ ದೊರಕಿಲ್ಲವೆಂದು ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದು, ತಕ್ಷಣ ರಸ್ತೆ ಸೇರಿದಂತೆ ಅಗತ್ಯ ಸೌಕರ್ಯ ಒದಗಿಸಬೇಕು ಎಂದು ಆಗ್ರಹಿಸಿದ್ದಾರೆ. ನಾವೆಲ್ಲ ಇಲ್ಲಿ ಕೃಷಿಕರು, ಬಹಳ ವರ್ಷದಿಂದ ನಾವು ಹೈನುಗಾರಿಕೆ ಮಾಡ್ತೈತಿ. ಹಿಂದೆ ಹೈನುಗಾರಿಕೆ ಮಾಡೋದು ಏನು ಕೇಳಿದ್ರೆ, ನಮ್ಗೆ ರೋಡ್ ಮಾರ್ಗ ಇಲ್ದಿದ್ದವಾಗ ನಮ್ಮ ಕುಂದಾಪುರಕ್ಕೆ ನಾವು ಆ ಹಾಲನ್ನ ನಾವು ದೋಣಿಯ ಮುಖಾಂತರ ಕುಂದಾಪುರಕ್ಕೆ ನಾವು ಹಾಲನ್ನು ಸಾಗಿಸ್ತಾ ಇದ್ವಿ. ಈಗ ಯಾರು ಕೂಡ ದೋಣಿ ಮಾರ್ಗದಲ್ಲಿ ಹಾಲನ್ನು ಪರ್ಚೇಸ್ ಮಾಡೋರಿಲ್ಲ. ಪ್ರತಿಯೊಂದು ಕಡೆಯಲ್ಲೂ ಕೂಡ ಡೈರಿ ವ್ಯವಸ್ಥೆ ಇತ್ತು, ನಮ್ಮಲ್ಲೂ ಕೂಡ ಡೈರಿ ವ್ಯವಸ್ಥೆ ಇತ್ತು. ಆದ್ರೆ ನಮ್ಗೆ ಇಲ್ಲ 50 ಮನೆಗೆ ರೋಡಿನ ಮಾರ್ಗ ಇಲ್ಲ, ನಮ್ಗೆ ನಡೆದಾಡಕ್ಕೆ ಮಾರ್ಗ ಇಲ್ಲ. ರೋಡಿನ ವ್ಯವಸ್ಥೆ ಇಲ್ದಿದ್ದಕ್ಕೋಸ್ಕರ ನಮ್ಗೆ 1.5 ಕಿಲೋಮೀಟರ್ ಡೈರಿ ಹೋಗ್ಲಿಕ್ಕೆ. ಆದ್ರೆ ನಾವು ಹೈನುಗಾರಿಕೆಯಿಂದ ನಮ್ಗೆ ಪ್ರತಿಯೊಂದು ದಿನವೂ ನಾವು ಪೇಪರಲ್ಲಿ ನೋಡ್ತೇವೆ, ಟಿವಿ ಮಾಧ್ಯಮದಲ್ಲಿ ನೋಡುತ್ತೆ, ಬಹಳಷ್ಟು ಉತ್ತೇಜನ ಕೊಡ್ತಾ ಇದ್ರು ಕೃಷಿಕರಿಗೆ. ಹೈನುಗಾರಿಕೆಯಲ್ಲಿ ಉತ್ತಮ ಲಾಭ ಇದೆ, ಪ್ರೋತ್ಸಾಹ ಧನ ಕೊಡ್ತಾ ಇದ್ರು ಅಂತ ನಮ್ಮ CM ಅವರು ಅಲ್ಲಿ ಘೋಷಣೆ ಮಾಡ್ತಾ ಇದ್ರು. ರೈತರಿಗೆ ಸಹಾಯಧನ ಹೆಚ್ಚಿಗೆ ಇತ್ತಣಿ. ಆದ್ರೆ ನಮಗೆ ಸಹಾಯಧನ ಕೇಳಿದ್ರೆ ನಾವೆಲ್ಲರೂ ಇವತ್ತಿನ ದಿವಸದಲ್ಲಿ ಈಗ ಒಂದು 6-7-8 ವರ್ಷದಿಂದ ಹೈನುಗಾರಿಕೆಯನ್ನು ಬಿಟ್ಟು. ಯಾಕೆ ಬಿಟ್ಬಿಡ್ತು ಕೇಳಿದ್ರೆ, ನಮ್ಮ ದನಕ್ಕೆ ಆರೋಗ್ಯ ಸಮಸ್ಯೆ ಆಯ್ತು ಅನ್ನಿ ಹೇಳಿದ್ರೆ ಇಲ್ಲಿ ಕೂಡ ಒಂದು ಗೋ ಡಾಕ್ಟರ್ ಬರುವಂತ ವ್ಯವಸ್ಥೆನೂ ಇಲ್ಲ, ಡಾಕ್ಟರ್ ಕೂಡ ಬರುವುದಿಲ್ಲ ಪಶುಸಂಗೋಪನೆಗೆ. ಹಾಗೆ ನಮ್ಗೆ ಡೈರಿಯಲ್ಲಿ ಹಾಲು ಹೊತ್ಕೊಂಡು ಹೋಗ್ಲಿಕ್ಕೂ ಕೂಡ ಕಿಲೋಮೀಟರ್ ಗಟ್ಟಲೆ ನಮ್ದು 10-15 ಲೀಟರ್ ಹಾಲನ್ನು ರೆಡಿ ಮಾಡ್ಕೊಂಡು ತಗೊಂಡು ಹೋಗ್ಲಿಕ್ಕೆ ವಾಹನದ ವ್ಯವಸ್ಥೆ ಇಲ್ದಿಗೋಸ್ಕರ, ಮಾರ್ಗದ ವ್ಯವಸ್ಥೆ ಇಲ್ದಿಗೋಸ್ಕರ ವಾಹನ ಬರ್ತಾ ಇಲ್ಲ. ವಾಹನ ಬಂದವಾಗ ನಾವು ಇಲ್ಲಿಂದ ಡೈರಿಯಲ್ಲಿ ಹಾಲು ಹೊತ್ಕೊಂಡು ನಡೆದಾಡ್ಕೊಂಡು ಡೈರಿ ಹೋಗಿ ಬಪ್ಪುರೊಳಗೆ ಅಲ್ಲಿ ಡೈರಿಯ ಟೈಮಿಂಗ್ ಸರಣಿ ಇರುತ್ತೆ. ದಿನಕ್ಕೆ 1 ಗಂಟೆ ಟೈಮ್, ಬೆಳಿಗ್ಗೆ 1 ಗಂಟೆ, ಸಂಜೆ 1 ಗಂಟೆ ಹಾಲು ತಗೊಂಡು ಆ ಹಾಲನ್ನು ಏನಾಗುತ್ತೆ, ನಾವು ಹೋಗೋರೊಳಗೆ ಡೈರಿ ಕ್ಲೋಸ್ ಆಗಿರುತ್ತೆ, ವಾಪಸ್ ಹೊತ್ಕೊಂಡು ಬರುದು. ಅವ ನಮ್ಗೆ ಇಲ್ಲಿಗ ಹೈನುಗಾರಿಕೆಯೂ ನಿಂತು ಹೋಯ್ತು. ಆ ಹೈನುಗಾರಿಕೆಯಿಂದ ನಮ್ಗೆ ಬಹಳಷ್ಟು ಕೃಷಿಕರಿಗೆ ಗದ್ದೆಗೆ ಸಾವಯವ ಗೊಬ್ಬರವನ್ನ ಹಾಕ್ಲಿಕ್ಕೆ ನಮ್ಗೆ ಗೌರ್ಮೆಂಟ್ ರಹಿತ ಗೊಬ್ಬರ, ನಮ್ಗೆ ಈ ರಾಸಾಯನಿಕ ಗೊಬ್ಬರ ಬಳಸೋದನ್ನು ಬ್ಯಾನ್ ಮಾಡಿ ನಮ್ಗೆ ಕೊಟ್ಟಿಗೆ ಗೊಬ್ಬರವನ್ನು ನಾವು ಅಳವಡಿಸ್ಲಿಕ್ಕೆ ಅದು ಕೂಡ ನಮ್ಗೆ ಕಷ್ಟ ಆಯ್ತು. ಇವತ್ತಿನ ದಿವಸ ನಾವೆಲ್ಲ ಹಟ್ಟಿ ಬಾಗ್ಲಾಗ ನಮ್ಗೆ ಹೈನುಗಾರಿಕೆ ಮಾಡ್ಲಿಕ್ಕೆ ಆಗ್ಲಿಲ್ಲ. ಅನುದಾನ ಕೊಡ್ತಾರೆ, ತುಂಬಾ ಪ್ರೋತ್ಸಾಹನ ಕೊಡ್ತಾರೆ, ಆದ್ರೆ ಮಾರ್ಗದ ವ್ಯವಸ್ಥೆ ಇಲ್ಲ ನಮ್ಗೆ. ಹಾಗಾಗಿ ನಾವು ಅದನ್ನು ಕೂಡ ಎಲ್ಲ ನಾವು ಉದ್ಯೋಗ ಕಳ್ಕೊಂಡು ಇವತ್ತಿನ ದಿವಸ ಬರೀ ಕೂಲಿನಾಲಿ ಕೆಲಸ ಮಾಡ್ಕೊಂಡು ಜೀವನ ನಡೆಸ್ತೇವೆ. ಇದು ಕೇವಲ ಒಂದು ಘಟನೆ ಅಲ್ಲ, ಗ್ರಾಮೀಣ ಪ್ರದೇಶಗಳ ನೈಜ ಸ್ಥಿತಿಯನ್ನು ತೋರಿಸುವ ಕಹಿ ಸತ್ಯ. ಇಂತಹ ಸಮಸ್ಯೆಗಳಿಗೆ ಯಾವಾಗ ಪರಿಹಾರ ಸಿಗುತ್ತದೆ ಎಂಬ ಪ್ರಶ್ನೆ ಇದೀಗ ಜನಮನದಲ್ಲಿ ಮೂಡಿದೆ.